ಕೆಸಿ ಜನರಲ್ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟ ಲೋಕಾಯುಕ್ತ ಅಧಿಕಾರಿಗಳು ಕೆಂಡಾಮಂಡಲರಾಗಿದ್ದಾರೆ. ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಬಗ್ಗೆ ರೋಸಿ ಹೋಗಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇವತ್ತು ಕೆಸಿ ಜನರಲ್ ಆಸ್ಪತ್ರೆ ಸೂಪರಿಂಟೆಂಡೆಂಟ್ ಅಲ್ಲಿಯ ವೈದ್ಯರ ಗ್ರಹಚಾರಕ್ಕಿಟ್ಟಿದ್ರೆ ದಾಖಲಾಗಿದ್ದ ರೋಗಿಗಳಿಗೆ ಸಮಾಧಾನವಾಗಿತ್ತು. ಕೆಸಿ ಜನರಲ್ ಆಸ್ಪತ್ರೆಗೆ ದಿಢೀರ್ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಕೆಂಡಾಮಂಡಲರಾಗಿದ್ದಾರೆ. ರೋಗಿಗಳಿಂದ ಸುಲಿಗೆಗೆ ನಿಂತ ಕೆಸಿ ಜನರಲ್ ಆಸ್ಪತ್ರೆ ಸಿಬ್ಬಂದಿ 100-200 ಮುಟ್ಟೋದೇ ಇಲ್ಲ, 500 ಪಡೆಯದೆ ಬಿಡಲ್ಲ. ಸಿಕ್ಕದಕ್ಕೆಲ್ಲ ರೋಗಿಗಳಿಂದ ದುಡ್ಡು ಸುಲಿಯೋ ಸಿಬ್ಬಂದಿ ಬಗ್ಗೆ ಜನ ರೋಸಿ ಹೋಗಿದ್ರು. ಹಿಂದಿನಿಂದಲೂ ಆಸ್ಪತ್ರೆ ಮೇಲೆ ಸರಣಿ ದೂರುಗಳು ಬರುತ್ತಲೇ ಇತ್ತು. ಈ ಹಿನ್ನೆಲೆ ಲೋಕಾಯುಕ್ತ ನ್ಯಾಯಾಧೀಶರಾದ BS ಪಾಟೀಲ್, ನ್ಯಾಯಾಧೀಶ ವೀರಪ್ಪ ಮತ್ತು ನ್ಯಾಯಾಧೀಶ ಫಣೀಂದ್ರ ದಿಢೀರ್ ಆಸ್ಪತ್ರೆಗೆ ದಾಳಿ ನಡೆಸಿದ್ದಾರೆ. ಈ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ರೋಗಿಗಳ ಕುಟುಂಬಸ್ಥರು ತಮ್ಮ ನೋವು ತೋಡಿಕೊಂಡರು. 100-200 ಮುಟ್ಟಲ್ಲ ಸರ್, 500 ರೂಪಾಯಿ ಕೊಡ್ಲೇಬೇಕು, ಇಲ್ದಿದ್ರೆ ತಾಯಿ ಕಾರ್ಡ್ ಕೊಡಲ್ಲ ಅಂತ ಎತ್ತಿಟ್ಕೊಂತಾರೆ ಸರ್ ಅಂತ ದೂರ್ತಿದ್ರು. ಇಷ್ಟೆಲ್ಲ ಸುಲಿಗೆಗಳ ನಡುವೆ ಆಸ್ಪತ್ರೆ ಹೇಗಿದೆ ಅಂದ್ರೆ ತೀರಾ ಗಲೀಜಾಗಿದೆ. ICU ಬೆಡ್ಗಳೇ ಧೂಳುಮಯವಾಗಿದೆ. ICU ಬೆಡ್ಗಳನ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿದ್ದಾರೆ. ಕೇಳಿದ್ರೆ ಎಲ್ಲದಕ್ಕೂ ಸ್ಟಾಫ್ ಸಮಸ್ಯೆ ಇದೆ ಅಂತಾರೆ. ಶೌಚಾಲಯಕ್ಕೆ ಕಾಲಿಡೋ ಹಾಗೆ ಇಲ್ಲ. ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಇನ್ನೊಂದು ನೆಪ. ಸಮಯಕ್ಕೆ ಸರಿಯಾಗಿ ವೈದ್ಯರು ಇರೋದಿಲ್ಲ, ಚಿಕಿತ್ಸೆ ಸಿಗೋದಿಲ್ಲ, ಔಷಧಿಗಳ ಕೊರತೆ ಇದೆ. ಲೋಕಾಯುಕ್ತ ನ್ಯಾಯಾಧೀಶ BS ಪಾಟೀಲ್ ಅವರೇ ಆಸ್ಪತ್ರೆ ಆಡಳಿತ ವರ್ಗದ ವಿರುದ್ಧ ಆಕ್ರೋಶಿತರಾಗಿದ್ರು. ಆಸ್ಪತ್ರೆ ಅವ್ಯವಸ್ಥೆಯ ಆಗ್ರಹವಾಗಿದೆ, ವೈದ್ಯರು ಸರಿಯಾಗಿ ಬರ್ತಿಲ್ಲ. 5 ವೈದ್ಯರಲ್ಲಿ ಓರ್ವ ಮಾತ್ರ ಇವತ್ತು ಲೋಕಾಯುಕ್ತರ ಕಣ್ಣಿಗೆ ಬಿದ್ದಿದ್ದು. ಹೀಗಾಗಿ ಮೇಲಾಧಿಕಾರಿಗಳನ್ನ ಪಾರ್ಟಿ ಮಾಡಿ ದೂರು ದಾಖಲಿಸಿಕೊಳ್ಳಲು ಲೋಕಾಯುಕ್ತರು ಮುಂದಾಗಿದ್ದಾರೆ. ಇವತ್ತೊಬ್ರು ಪೇಷಂಟು ನಮ್ಮ ಎದುರಿಗೇನೆ, ಡಾಕ್ಟರ್ಸ್ಗಳ ಎದುರಿಗೇನೆ ಹೇಳಿದ್ರು, ಅವರು ತಮ್ಮ ರಿಲೇಟಿವ್ನ ಹೆರಿಗೆ ಕರ್ಕೊಂಡ್ಬಂದಿದ್ರು. ನರ್ಸ್ಗಳು 100-200 ಕೊಟ್ಟರೆ ಸಾಕಾಗೋದಿಲ್ಲ, ಅವ್ರಿಗೆ 500-500 ರೂಪಾಯಿ ಕೊಡಬೇಕು ಅಂತೆ, ಕೊಡದೇ ಇದ್ರೆ ಅಟೆಂಡೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಗವರ್ಮೆಂಟ್ ಮೆಡಿಕಲ್ ಹಾಸ್ಪಿಟಲ್ಗಳಲ್ಲಿ ಈ ತರ ಆದ್ರೆ ಪೂರ್ ಪೀಪಲ್ ಎಲ್ಲಿ ಹೋಗಬೇಕು? ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಸೀರಿಯಸ್ ಆಗಿ ಈ ಕೇಸನ್ನು ನಾವು ಪರ್ಸೂ ಮಾಡ್ತೀವಿ. ಹೆರಿಗೆ ಮತ್ತು ಮಕ್ಕಳ ವಾರ್ಡ್ಗೆ ಭೇಟಿ ನೀಡಿದ ಉಪಲೋಕಾಯುಕ್ತ KN ಫಣೀಂದ್ರ ಕೂಡ ಆಸ್ಪತ್ರೆ ಅವ್ಯವಸ್ಥೆ ಕಂಡು ಸಿಟ್ಟಾಗಿದ್ದಾರೆ. ವಿಶೇಷವಾಗಿ ಹೆರಿಗೆ ಆಸ್ಪತ್ರೆ ಅಂತಂದ್ರೆ ಹೆರಿಗೆ ಸಮಯದಲ್ಲಿ ಅದಕ್ಕೆಲ್ಲ ಬಿಸಿ ನೀರಿನ ವ್ಯವಸ್ಥೆ ಬೇಕು, ಕುಡಿಯೋದಕ್ಕೂ ಕೂಡ ಬಿಸಿ ನೀರಿನ ವ್ಯವಸ್ಥೆ ಬೇಕು, ಅದು ಸರಿಯಲ್ಲ. ಆಮೇಲೆ ಬೆಡ್ಗಳನ್ನು ನೋಡಿದಾಗ ಎಲ್ಲ ಹಳೆ ಬೆಡ್ಗಳು, ಬಹುಶಃ ಅದು ಆಸ್ಪತ್ರೆ ಕಟ್ಟಾಗ ತಗೊಂಡಿದ್ದ ಬೆಡ್ಗಳೇನೋ ಅನ್ನೋ ಥರ ಆ ಥರ ಬೆಡ್ ಇದೆ. ಬೆಡ್ಶೀಟ್ಸು ಕೂಡ ಮೇಲ್ಗಡೆ ಹಾಕಿರ್ತಕ್ಕಂಥದ್ದು ಎಲ್ಲ ದಿನಾನು ಕ್ಲೀನ್ ಮಾಡಿ ಹಾಕ್ತೀವಿ ಅಂತಂದು ಹೇಳ್ತಾರೆ. ಆದರೆ ಅದನ್ನು ನಾನು ನೋಡಿದಾಗೆ ಅದು ದಿನ ಕ್ಲೀನ್ ಮಾಡಿರ್ತಕ್ಕಂಥ ಬೆಡ್ಶೀಟ್ಸು ಒಂಥರ ಕಾಣಲ್ಲ. ಆಸ್ಪತ್ರೆ ಅಲ್ಲ, ಭೂತ ಬಂಗಲೆ ರೀತಿ ಇದೆ ಅಂತ ಹೇಳಿರೋ ಜಸ್ಟಿಸ್ ವೀರಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ದಿಗ್ಭ್ರಾಂತರಾಗಿದ್ದಾರೆ. ನಾನು ಈ ಎಮರ್ಜೆನ್ಸಿ ವಾರ್ಡಲ್ಲಿ ಕ್ಯಾಜುಯಾಲಿಟಿ, ಸ್ಕಿನ್ನು, ಆಮೇಲೆ ಪಿರಿಯಾಟಿಕ್ಕು, ENT, ಡೆಂಟಲ್ ಇಷ್ಟನ್ನು ನೋಡ್ಕೊಂಬಂದೆ. ಆ ಡೆಂಟಲ್ ಇದಕ್ಕೆ ಹೋದಾಗ ನನಗೆ ಭಾರಿ ದಿಗ್ಭ್ರಮೆ ಆಗ್ಬಿಡ್ತು. ಆ ಪೇಷಂಟ್ ಮೇಲೆ ಅಪ್ರಾನ್ ಹಾಕೋಕ್ಕೆ ಇದಿಲ್ಲ, ಡಾಕ್ಟರ್ಗಳಿಗೆ ಬ್ಲೌಸೇ ಇಲ್ಲ ಅಂತ ಹೇಳ್ತಾರೆ. ಅದು ಆಸ್ಪತ್ರೆ ಥರ ಕಾಣ್ತಾ ಇಲ್ಲ, ಗಲೀಜಾಗಿದೆ. ಅಲ್ಲಿ ಡ್ರೈನೇಜ್ ಫೆಸಿಲಿಟೀಸ್ ಇಲ್ಲ, ಕ್ಲೀನ್ ಇಲ್ಲ, ಭೂತ ಬಂಗ್ಲೆ ಥರ ಕಾಣುತ್ತೆ. ಮುಂದಾದ್ರೂ ಆಸ್ಪತ್ರೆ ಆಡಳಿತ ವರ್ಗ ಎಚ್ಚೆತ್ತುಕೊಳ್ಳುತ್ತಾ? ಕಾದು ನೋಡೋಣ. ರಾಚಪ್ಪ, TV9 ಬೆಂಗಳೂರು.